ಬನ್ನಿ ಬ್ರಿಜೇಶ್ ಸ್ನೇಹಿತರೆ, ಇದೊಂದು ಸಣ್ಣ ಗವಿ. ಇಲ್ಲಿ ನೋಡಿ, ಇಲ್ಲಿ ಶಿಲಾಯುಗದ ಮಾನವನ ಪಳೆಯುಳಿಕೆಗಳು, ಅವನ ಪೇಂಟಿಂಗ್ಸ್ ನೋಡಿ. ಇಲ್ಲಿ ಪ್ರಾಗೈತಿಹಾಸಿಕ ಬಣ್ಣದಿಂದ ಮಾಡಿದಂಥ ಪೇಂಟಿಂಗ್ಸು. ಇದು ನಮ್ಮ ಈ ಕಾಲದ ಹೀರೋಗಳು ತಾವು ಕಲ್ಲಲ್ಲಿ ಬರೆದಿರ್ತಕ್ಕಂಥ ಪೇಂಟಿಂಗ್ಸು. ಆಯಿತಾ? ಇಲ್ಲಿ ಇನ್ನೊಂದಿದೆ, ಬನ್ನಿ ತೋರಿಸ್ತೀನಿ. ಜಾರುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ಬ್ರಿಜೇಶ್. ಇಲ್ಲಿ ಇದನ್ನು ಇಲ್ಲಿ ತೋರಿಸಿ. ಇದೇನಿರ್ಬೋದು ಇದು? ಇದು ನನ್ನ ಊಹೆಯ ಪ್ರಕಾರ, ಇದು ಅಂದರೆ ಸೀಮಿತ ಜ್ಞಾನದ ಪ್ರಕಾರ, ರಸಾಸಿದ್ದರು ತಮ್ಮ ತಂತ್ರವಿದ್ಯೆಗಳಿಗಾಗಿ ರಚಿಸಿಕೊಂಡಂಥ ಒಂದು ಯಂತ್ರ. ಇದನ್ನು ಭಾಳಷ್ಟು ಕಡೆ ನೋಡ್ಬೋದು ನಾವು. ಈ ಯಂತ್ರವನ್ನು ಬಹಳಷ್ಟು ಕಡೆ ನೋಡ್ಬೋದು ನಾವು. ಇಲ್ಲೊಂದು ಯಂತ್ರ ಇದೆ ನೋಡಿ. ಇದೆಲ್ಲ ಒಂದು ಸಣ್ಣ ಮಟ್ಟದ ಒಳಾವರಣಗಳು, ಸಣ್ಣ ಗುಹೆ ಅಂತವೆ ಇವೆಲ್ಲ. ಇವು ಈ ತುಂಬ ಕಡೆ ಸಿಗುತ್ತೆ ನಿಮಗೆ. ತುಂಬ ಹಳೆ ಕೋಟೆ ಕೊತ್ತಲುಗಳಲ್ಲಿ ಸಿಗುತ್ತೆ. ತುಮಕೂರಿಂದ ಈಚೆಗೆ ಬರುವಂಥದ್ದು ಎಲ್ಲ ಕೋಟೆ ಕೊತ್ತಲುಗಳಲ್ಲಿ ಇದೊಂದು ಯಂತ್ರವನ್ನು ನೋಡ್ಬೋದು. ಚನ್ನರಾಯನದುರ್ಗ, ದೇವರಾಯನದುರ್ಗ, ಮಿಡಿಗೇಶಿ, ಮಧುಗಿರಿ, ಕೊರಟಗೆರೆ ಎಲ್ಲ ಕಡೆಯೂ ಇರೋವಂಥ ಸಿದ್ರ ಬೆಟ್ಟ ಎಲ್ಲ ಕಡೆಯೂ ಇದೆ. ಇಲ್ಲೂ ಇದೆ ದುರ್ಗದಲ್ಲಿ. ಇದೊಂದು ಯಂತ್ರ ರಸಾಸಿದ್ದರು ತಮ್ಮ ತಂತ್ರ ಸಾಧನೆಗಾಗಿ ರಚಿಸಿಕೊಂಡಂಥ ಒಂದು ಯಂತ್ರ. ಯಾವ ರೀತಿ ಇದೆ ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಇದು ಇಲ್ಲಿ ಕೂತ್ಕೊಂಡು ತಂತ್ರ ಸಾಧನೆ ಮಾಡ್ತಿದ್ದಂಥವ್ರು. ಒಂದು 1000 ವರ್ಷಗಳಷ್ಟು ಹಿಂದೆ ಎಂಥ ಕಾಡಾಗಿದ್ದಿರಬಹುದು ದುರ್ಗ ಅಲ್ವೇ? ಈಗ ನಾನು ತುಪ್ಪದ ಕೊಣ ಅಂತ ಅನ್ನಲ್ಲ. ಸರಿ, ಕೊಣ ಅಂದರೆ ದೊಡ್ಡದಾದಂಥ ಬಂಡೆಗಲ್ಲು, ಅ ಲಾರ್ಜ್ ರಾಕ್. ತುಪ್ಪದ ಕೊಣ ಅಂತ ಯಾಕೆ ಬಂತು? ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಇದೇ ತುಪ್ಪದ ಕೊಳ. ಇದು ನಿಜವಾದ ಅರ್ಥದಲ್ಲಿ ತುಪ್ಪದ ಕೊಳ. ತುಪ್ಪದ ಕೊಳ ಅಂತ ಯಾಕೆ ಕರೀತಿದ್ರು ಅಂತ ಆಮೇಲೆ ಹೇಳ್ತೀನಿ. ಈಗ ನಾನು ನಿಂತಿರತಕ್ಕಂಥದ್ದು ಗಾರೆ ನೆಲ. ಗಾರೆ ಕೆಲಸದವನಾಗಿ ನಾನು ಗಾರೆ ನೆಲದ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಗಾರೆಗಳಲ್ಲಿ 3 ವಿಧ. ಒಂದು ಸಮಗಾರೆ, ಇನ್ನೊಂದು ನಯಗಾರೆ, ಮತ್ತೊಂದು ವಜ್ರಗಾರೆ. ಈ ಸಮಗಾರೆ ಮತ್ತು ನಯಗಾರೆ ನಾವು ಒಳಗಡೆ ಇಂಟೀರಿಯರು, ಒಳಗಡೆ ನೆಲಹಾಸುಗಳಿಗೆ, ನೆಲಕ್ಕೆ, ಗೋಡೆಗಳಿಗೆ ಮಾಡ್ತಾ ಇದ್ದಂಥ ಸಮಗಾರೆ ಮತ್ತು ನಯಗಾರೆ. ಇದು ವಜ್ರಗಾರೆ. ಈಗ ನಾನು ನಿಂತಿರ್ತಕ್ಕಂಥದ್ದು ನೆಲ ವಜ್ರಗಾರೆ. ಇದು ವಜ್ರಗಾರೆ ಅಂತ ಯಾಕೆ ಕರಿತಾ ಇದ್ವಿ ಅಂತಂದರೆ, ಅಷ್ಟು ಗಟ್ಟಿಯಾದಂಥ ಗಾರೆ ಇದು. ಬಂದೂಕು ಅಥವಾ ಗುಂಡು ಅಥವಾ ಫಿರಂಗಿಯ ಗುಂಡು ಇದು ಕೆಳಗಡೆ ಬಿದ್ದರೂ ಏನು ಡ್ಯಾಮೇಜ್ ಆಗದೆ ಇರೋವಂಥ ಗಾರೆ ಇದು ವಜ್ರಗಾರೆ. ಇದನ್ನು ಹೊರಾಂಗಣದಲ್ಲಿ ಉಪಯೋಗಿಸ್ತಾ ಇದ್ರು ಆಗ ಗಾರೆ ಕೆಲಸದವರು. ಅವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್, ಎಂಥ ದೊಡ್ಡ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ ಅನ್ನೋವಂಥದ್ದು. ಇಲ್ಲಿ ಇನ್ನೊಂದು ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಮಳೆ ನೀರಿನ ಕಾಲುವೆಗಳು. ಕಲ್ಲಲ್ಲೇ ಕೆತ್ತಿರ್ತಕ್ಕಂಥ ಮಳೆ ನೀರಿನ ಕಾಲುವೆಗಳು. ಅಂದರೆ ಮಳೆ ಬಿದ್ದ ನೀರು ಈ ಬಿಲ್ಡಿಂಗ್ ಒಳಗಡೆ, ಈ ತುಪ್ಪದ ಕೊಳದೊಳಗಡೆ, ಈ ಸ್ಟೋರೇಜ್ ರೂಮ್ ಒಳಗಡೆ ಬರದೇ ಇರಲಿ ಅಂತ ಮಾಡಿದಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಬನ್ನಿ ಬ್ರಿಜೇಶ್. ಇಲ್ಲಿ ನೋಡಿ, ಇಲ್ಲಿ ಬಂಡೆ ಮೇಲಿಂದ ಬಂದಂಥ ನೀರು ಸೀದಾ ಬಿಲ್ಡಿಂಗ್ ಒಳಗಡೆ ಬರದೇ ಇರಲಿ ಅಂತ ಬಂಡೆಯನ್ನು ಸಪೂರವಾಗಿ ಬಂಡೆಯನ್ನು ಕೆತ್ತಿ ನೀರೆಲ್ಲ ಈ ಥರ ನೋಡಿ, ಇಲ್ಲಿ ತೋರಿಸಿ. ಈ ನೀರೆಲ್ಲ ಈ ರೀತಿ ಒಳಗಡೆ ಆ ಕಡೆಯಿಂದ ಬಂದು ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಬಂದು ಇಲ್ಲಿ ಕೆಳಗಡೆ ಬೀಳುತ್ತೆ. ಇಲ್ಲಿ ಕೆಳಗಡೆ ಬಿದ್ದಂಥ ನೀರು ಈ ಕಡೆ ಹೋಗಿ
ಕಾಲುಗಳ ಮುಖಾಂತರ ಒಳಗಡೆ ಹೊರಟೋಗುತ್ತೆ. ಇಲ್ಲಿ ಬಿಲ್ಡಿಂಗ್ಗಳಿಗೆ ಏನೇ ಜಾಗ ಆಗ್ತಿರಲಿ, ಈ ಬಿಲ್ಡಿಂಗ್ ಇಲ್ಲ ಈಗ, ಮತ್ಕರಿ ನಾಯಕರ ಕಾಲದಲ್ಲಿ ಕಟ್ಟಿದಂಥದ್ದು. ಇದು ತುಪ್ಪದ ಕೊಳ ಒಳಗಡೆ ಇದೆ, ಕರ್ಕೊಂಡು ಹೋಗ್ತೀನಿ. ಇದು ಸ್ಟೋರೇಜ್ ರೂಮ್. ಒಳಗಡೆ ತುಪ್ಪವನ್ನು ಬ್ಯಾರೆಲ್ಲುಗಳಲ್ಲಿ ಇಡ್ತಾಯಿದ್ರು. ಇದನ್ನು ಒಳಗಡೆ ಇಳಿಯೋದಕ್ಕೆ ಮುಂಚೆ ನಾವು ಕಣಜ ಮತ್ತು ಹಗೇವುಗಳನ್ನು ನೀವು ನೋಡಿರ್ಬೋದು. ಕಣಜ ಮತ್ತು ಹಗೇವುಗಳನ್ನು ಒಂದೇ ಸರಿ ಓಪನ್ ಮಾಡಿ ಒಳಗೆ ಇಳಿತಾ ಇರಲಿಲ್ಲ. ಒಳಗಡೆ ಬಹಳಷ್ಟು ವರ್ಷಗಳಿಂದ ಅದು ಮುಚ್ಚೇ ಇರ್ತಾ ಇದ್ದರಿಂದ ತೆಗೆದಾಗ ವಿಷದ ಗಾಳಿ ಹೊರಗಡೆ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ರು. ಕಣಜಗಳನ್ನು ತೆಗೆದು ಹಾಗೆ ಬಿಟ್ಬಿಡ್ತಾಯಿದ್ರು. ವಿಷದ ಗಾಳಿಯೆಲ್ಲ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಪೂರ್ವಿಕರು ಹೇಗೆ ಅವರು ಟೆಕ್ನಾಲಜಿ ಉಪಯೋಗಿಸ್ಕೊತಾ ಇದ್ರು ಅಂತಂದರೆ, ಕಣಜದ ಬಾಗಿಲನ್ನು ತೆಗೆದಿಡ್ತಾಯಿದ್ರು. ತೆಗೆದುಬಿಟ್ಟು ಇಳಿತಾ ಇರಲಿಲ್ಲ. ಸುಮಾರು ಸುಮ್ಮನೆ ಕೂತಿದ್ದು ಒಳಗಡೆ ಒಂದು ದೀಪ ಹಚ್ಚಿ ದಾರ ಕಟ್ಟಿ ಒಳಗಡೆ ಇಳಿಬಿಡ್ತಾ ಇದ್ರು. ಒಂದು ದೀಪ ಹಚ್ಚಿ ಒಳಗಡೆ ಇಳಿಬಿಡ್ತಾ ಇದ್ರು. ಆ ದೀಪ ಆರದೇ ಇದ್ದರೆ ತಾವು ಒಳಗಡೆ ಇಳಿತಾ ಇದ್ರು. ಏನದರ ಅರ್ಥ? ದೀಪ ಆರಿದ್ರೆ ಅಲ್ಲಿ ಇನ್ನೂ ವಿಷದ ಗಾಳಿ ಇದೆ ಅಂತ, ದೀಪ ಆರದೇ ಇದ್ದರೆ ಅಲ್ಲಿ ಆಕ್ಸಿಜನ್ ಇದೆ ಅಂತ. ನೋಡ್ರಿ, ದೀಪ ಆರದೇ ಇದ್ದರೆ ಒಳಗಡೆ ಆಕ್ಸಿಜನ್ ಇದೆ, ಈಗ ನಾವು ಇಳಿಬೋದು, ಉಸಿರು ಕಟ್ಟಲ್ಲ ನಮಗೆ ಅಂತ ಹೇಳಿ ಒಳಗೆ ಇಳಿತಾ ಇದ್ರು ಕಣಜದ ಒಳಗಡೆ. ಅದೇ ರೀತಿಯಾದಂಥ ಒಂದು ಟೆಕ್ನಾಲಜಿ ಇಲ್ಲಿ ನಾಯಕ ಅರಸರು ಮಾಡ್ಕೊಂಡಿದ್ದಾರೆ. ಬನ್ನಿ ಇಲ್ಲಿ ತೋರಿಸಿ ಬ್ರಿಜೇಶ್ ಇದನ್ನು. ಈ 3 ಇದು ಇಸ್ ಲೈಕ್ ಎ ವೆಂಟಿಲೇಟರ್ಸ್, 1, 2 ಮತ್ತು 3. ಈಗ ಇದ್ರ ಮೇಲೆ ಕಲ್ಗಳು ಮುಚ್ಚಿದ್ದಾರೆ, ಯಾರು ಕತ್ಲಲ್ಲಿ ಬಂದು ಕಾಲಿಕ್ಬಿಟ್ಟು ಒಳಗಡೆ ಬಿದ್ದೋಗದೆ ಇರಲಿ ಅಂತ. ಇಲ್ಲಿ ತೋರಿಸಿ, ಇಲ್ಲಿ ನಾವು ಒಳಗಡೆ ಕರ್ಕೊಂಡು ಹೋದಾಗ ನಿಮಗೆ ಇದರಿಂದ ಬಳುವಂಥ ಬೆಳಕು ಕಾಣುತ್ತೆ. ಇಲ್ಲಿ 3 ಮುಚ್ಚೆಗಳಿರ್ತಾಯಿತ್ತು, ಈ ವೆಂಟಿಲೇಟರ್ ಇರ್ತಾಯಿತ್ತು. ಅದರದ್ದು ಆ ಬಾಕಲು ತೆಗೆದು ಆ ತುಪ್ಪವನ್ನು ಉಪಯೋಗಿಸೋದಕ್ಕೆ ಮುಂಚಿತವಾಗಿ ಈ ವೆಂಟಿಲೇಟರ್ಗಳನ್ನು ತೆಗೆದುಬಿಟ್ಬಿಡ್ತಾಯಿದ್ರು. ಒಳಗಡೆ ಇರತಕ್ಕಂಥ ವಿಷಗಾಳಿ ಮೇಲೆ ಹೊರಟೋಗಲಿ, ಎಲ್ಲ ವಿಷಗಾಳಿ ಮೇಲೆ ಹೊರಟೋಗಲಿ ಅಂತ. ಇದನ್ನೆಲ್ಲ ಮೇಲೆ ಹೊರಟೋದ ಮೇಲೆ ಅವು ಒಳಗಡೆ ಇಳಿತಾಯಿದ್ರು. ಈಗ ಎಲ್ಲ ಓಪನ್ ಇರೋದ್ರಿಂದ ಒಳಗಡೆ ಏನು ವಿಷದ ಗಾಳಿ ಇಲ್ಲ ಅಂತ ನಾನು ಭಾವಿಸ್ಕೊಂಡು ಒಳಗಡೆ ನಿಮಗೆ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಬನ್ನಿ ಸ್ನೇಹಿತರೆ, ತುಪ್ಪದ ಕೊಳವನ್ನು, ಸ್ಟೋರೇಜನ್ನು ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಇದೇ ತುಪ್ಪದ ಕೊಳ. ಅದು ತುಪ್ಪದ ಕೊಣ, ಇದು ತುಪ್ಪದ ಕೊಳ. ತೋರಿಸಿ ಬ್ರಿಜೇಶ್ ಇನ್ನೊಂದ್ಸರಿ ತುಪ್ಪದ ಕೊಳವನ್ನು ತೋರಿಸಿ ಒಂದ್ಸಲ. ಕಸ ಕಡ್ಡಿ ಎಲ್ಲ ತುಂಬಿಕೊಂಡು ನಾವು ಐತಿಹಾಸಿಕ ಸ್ಮಾರಕಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದೀವಿ. ಭಾಳ ಬೇಸರ ಆಗುತ್ತೆ ನೀವೇ. ಇದು ತುಪ್ಪದ ಕೊಳ. ತುಪ್ಪದ ಕೊಳ ಅಂತಂದರೆ ಇಲ್ಲಿ ತುಪ್ಪವನ್ನು ತಂದು ಸುರಿತಾ ಇರಲಿಲ್ಲ, ಅದನ್ನು ತಿಳ್ಕೊಬಿಡಿ ನೀವು. ತುಪ್ಪದ ಕೊಳ ಅಂತಂದರೆ ಇಲ್ಲಿ ತುಪ್ಪದ ಬ್ಯಾರಲ್ಲುಗಳನ್ನು ಶೇಖರಣೆ ಮಾಡಲಾಗ್ತಾ ಇತ್ತು. ತುಪ್ಪದ ಡಬ್ಬಗಳನ್ನು, ದೊಡ್ಡ ದೊಡ್ಡ ಡಬ್ಬಗಳನ್ನು ಇಲ್ಲಿ ಶೇಖರಣೆ ಮಾಡಲಾಗ್ತಾ ಇತ್ತು. ಇಂಥ ದುರ್ಗಮ ಬೆಟ್ಟದ ಬಂಡೆ ಕಲ್ಲುಗಳ ನಡುವೆ ಈ ತುಪ್ಪದ ಬ್ಯಾರಲ್ಲುಗಳನ್ನು ಯಾಕಾಗಿ ಶೇಖರಣೆ ಮಾಡಲಾಗ್ತಾ ಇತ್ತು ಅಲ್ವಾ? ಊರೊಳಗಡೆ ಇದ್ದರೆ ಅದೊಂಥರ ಏನಕ್ಕೋ ತುಪ್ಪ ಉಪಯೋಗಿಸ್ಕೊತಾ ಇದ್ರೇನೋ ಅಂತ. ಇದು ನಾವು ಮನುಷ್ಯರು ಊಟ ಮಾಡೋದಕ್ಕೆ ಉಪಯೋಗಿಸೋಂಥ ತುಪ್ಪ ಅಲ್ಲ, ಬೇರೆದಕ್ಕೆ ಉಪಯೋಗಿಸೋಂಥ ತುಪ್ಪ ಇದು. ಯಾತಕ್ಕಾಗಿ ಉಪಯೋಗಿಸಲಾಗ್ತಾ ಇತ್ತು ಈ ತುಪ್ಪ? ಎಲ್ಲಿ ಉಪಯೋಗಿಸಲಾಗ್ತಾ ಇತ್ತು ಇದು? ಅದನ್ನು ತಿಳ್ಕೊಳ್ಳೋಣ ಬನ್ನಿ, ನಡೀರಿ. ಸ್ನೇಹಿತರೆ, ಹೊರಗಡೆ ಹೋಗೋದಕ್ಕೆ ಮುಂಚೆ ಇದೆಲ್ಲ ಬರೆದಿರೋದು ಏನಿವೆ, ನನಗೂ ತುಂಬ ಬೇಸರ ಇದನ್ನು ನಾವು ಇಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದೀವಿ ಅಂತ. ಇಲ್ಲೂ ಕೆಲವು ಐತಿಹಾಸಿಕ ಮಾಹಿತಿಗಳು ಸಿಗ್ತವೆ ನೋಡಿ. ಈ ಥರ ಕನ್ನಡ ಈಗ ಯಾರು ಬರೆಯಲ್ಲ ನೋಡಿ. ಈ ಥರ ಕನ್ನಡ ಆಶ್ವೀಜ ಶುದ್ಧ ಪಾಡ್ಯದ ಹಳಿಯೂರು ಗೊಂಚಿಗಾರ್ ಚನ್ನವೀರಪ್ಪ, ದೊಡ್ಡ ಜುಂಜಪ್ಪ, ದೊಣ್ಣೆ ಚಿನ್ನಪ್ಪ, ಮಾಸ್ಟರ್ ಹನುಮಂತಪ್ಪ, ಕೋಡಿಹಳ್ಳಿ ಬಸಪ್ಪ, ಮಂದಾರ್ ಸಾಬ್ ಅವರುಗಳು ಬಂದಿರುತ್ತಾರೆ. ಈ ಥರ ಕನ್ನಡ ಈಗ ಬರೆಯಲ್ಲ. ಯಾಕೆ ಅಂತಂದರೆ 18/5/1930 ಅವ್ರು ಬಂದಿದ್ದು. ಹೆಚ್ಚು ಕಡಿಮೆ 96 ವರ್ಷಗಳ ಕೆಳಗೆ ಅವರು ಬಂದಿದ್ದಾರೆ ನೋಡ್ರಿ. ಐತಿಹಾಸಿಕ ಬರಿಬಾರ್ದಿತ್ತು, ಬರೆದಿದ್ದಾರೆ. ತೋರಿಸ್ತೀನಿ, ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ 23/1/36. ಇದು 30ನೇ ಇಸ್ವಿ ಆಲ್ಮೋಸ್ಟು. ಇದು 36ನೇ ಇಸ್ವಿ. ಬಟ್ ಇದನ್ನೆಲ್ಲ ನಾವು ಹಿಂಗೆ ಇಟ್ಕೋಬಾರ್ದು ಏನಿವೆ. ಬನ್ನಿ ಮುಂದಕ್ಕೋಣ, ಬನ್ನಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಬ್ರಿಜೇಶ್ ಹಂಗೆ ಕಂಟಿನ್ಯೂ ನೋಡಿ. ಇಲ್ಲಿ
ಹಿಂಜಸ್, ಡೋರ್ ಹಿಂಜಸ್, ಕಲ್ಲಿನ ಹಿಂಜುಗಳು, ಎಂದಿಗೂ ಮುರಿಯದ ಕಲ್ಲಿನ ಹಿಂಜುಗಳು ನೋಡ್ರಿ, ಎಂದಿಗೂ ಮುರಿಯದ ಕಲ್ಲಿನ ಹಿಂಜುಗಳು. ಬನ್ನಿ. ಇಲ್ಲಿ ಇಡ್ತಾ ಇದ್ದಂಥ ತುಪ್ಪದ ಬ್ಯಾರಲ್ಗಳನ್ನು ಏನು ಮಾಡ್ತಾ ಇದ್ರು ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ದೊಡ್ಡ ದೊಡ್ಡ ಬಂಡೆಕಲ್ಲುಗಳಲ್ಲಿ ಕಾಣ್ತಾ ಇದೆಯಲ್ಲ ದುರ್ಗದ ತುಂಬ, ಶತ್ರುಗಳು ಅಟ್ಯಾಕ್ ಮಾಡಿದಾಗ ಅದರ ಮೇಲಿಂದ ಸುರಿತಾ ಇದ್ರು. ಬಂಡೆಗಳನ್ನು ಹತ್ತಕ್ಕಾಗದೆ ಜಾರು ಬೀಳಲಿ, ಅವರು ಬಿದ್ದು ಕೈಕಾಲು ಮುಳ್ಕೊಂಡು ಸಾಯಲಿ ಶತ್ರುಗಳು ಅನ್ನೋದಕ್ಕೆ ಉಪಯೋಗಿಸ್ತಾ ಇದ್ದಂಥ ತುಪ್ಪ, ಅದರ ತುಪ್ಪದ ಕೊಳ ಇದು. ಗೊತ್ತಾಯ್ತಾ? ಸೊ ಇಲ್ಲಿ ಎಲ್ಲ ಬಂಡೆ ನೋಡಿ, ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಅಲ್ಲೊಂದು ಬುರ್ಜಿದೆ, ಅಲ್ಲೊಂದು ಆಯಿತಾ, ಅಲ್ಲಿಗೆ ಹತ್ಕೊಂಡು ಹೋಗ ಯಾರು ಶತ್ರು ಸೈನಿಕರು ಹತ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಇದನ್ನು ಸುರಿದ್ಬಿಡ್ತಾ ಇದ್ರು. ಒಂದು. ನಂಬರ್ 2, ರಾಜ ವೀರಮದಕರಿ ನಾಯಕರು ಹಬ್ಬಗಳ ಕಾಲದಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ರು. ಬಂಡೆಗಲ್ಲುಗಳ ಮೇಲೆ ತುಪ್ಪವನ್ನು ಸುರಿದು ಸೈನಿಕರು ಯಾರು ಹತ್ಕೊಂಡ್ಬರ್ತಾರೋ ಸಾಹಸಿ ಸೈನಿಕರಿಗೆ ಆ ತುಪ್ಪವನ್ನು ಜಾರ್ತಾ ಇದ್ರು, ತುಪ್ಪದಲ್ಲಿ ಬಂಡೆಗಲ್ಲುಗಳು ಜಾರ್ತಾ ಇದ್ರು, ಹತ್ಕೊಂಡ್ಬಂದವರು ಒಂದು ಬಹುಮಾನ ಕೊಡ್ತಾಯಿದ್ರು. ಅದು ಅವರ ಸಾಹಸದ ಸಂಕೇತವೂ ಆಗಿತ್ತು, ಅವ್ರನ್ನ ಹುರಿದುಂಬಿಸುವಂಥ ಕಾಯಕವೂ ಆಗಿತ್ತು. ಅದಕ್ಕಾಗಿ ಈ ತುಪ್ಪವನ್ನು ಉಪಯೋಗಿಸ್ತಾ ಇದ್ರು, ಊಟಕ್ಕಲ್ಲ. ಹಾಗಾಗಿ ಇದು ದುರ್ಗಮ ಬಂಡೆಗಲ್ಲುಗಳ ನಡುವೆ, ಕಾಡಿನ ನಡುವೆ ಇರುವಂಥ ಒಂದು ಸ್ಟೋರೇಜ್ ರೂಮ್. ಎಂತ ಚೆನ್ನಾಗಿದೆ ರೀ. ನೆಕ್ಸ್ಟ್ ಬಂದಾಗ ದುರ್ಗ ಇದು ನೋಡ್ಬೇಕು ನೀವು. ಬನ್ನಿ, ಇನ್ನೊಂದು ಐಟಮ್ ಇದೆ, ತೋರಿಸ್ಬಿಡ್ತೀನಿ. ಬ್ರಿಜೇಶ್, ಪೀಠ, ಶಿವಲಿಂಗದ ಪೀಠ ಕಿತ್ತು ತಂದು ಇಲ್ಲಿ ಹಾಕಿದ್ದಾರೆ. ಎಲ್ಲ ಬೇಜಾರು. ಇಲ್ಲಿ ತೋರಿಸಿ ಹಂಗೇನೆ ದುರ್ಗದ ನೈಸರ್ಗಿಕ ಸೌಂದರ್ಯವನ್ನು ಧಕ್ಕೆ ತರ್ತಾ ಇರ್ತಕ್ಕಂತಹ ಪ್ರವಾಸಿಗರು. ಬೇಜಾರಾಗುತ್ತೆ. ಬನ್ನಿ. ಮುಕ್ತಿನಾಥ ಅಂತ ಇವನು ಕರೆಯೋದು, ಮುಕ್ತಿನಾಥ ಶಿವ. ಈಗ ಇಲ್ಲ, ಇದು ಇಷ್ಟು ಮಾತ್ರ ಉಳ್ಕೊಂಡಿದೆ. ಇದನ್ನು ಬಂದು ನೀವು ನೋಡಬೇಕು. ಪ್ರವಾಸಿಗರು ಇಲ್ಲಿ ಬರೋದಿಲ್ಲ ಸಾಮಾನ್ಯವಾಗಿ. ಇದನ್ನು ಬಂದು ನೋಡಿ. ಇನ್ನೊಂದು ಭಾಳ ಮುಖ್ಯವಾದಂಥ ಪ್ರವಾಸಿಗರ ತಾಣ, ಎಲ್ಲರೂ ಸಾಕಾಗೋಗ್ಬಿಟ್ಟು ಸಾಕಪ್ಪ ಅಂತ ವಾಪಸ್ ಹೋಗೋಕ್ಕೆ ಮುಂಚೆ ಭಾಳ ಮುಖ್ಯವಾದಂಥ ಮತ್ತೊಂದು ಐತಿಹಾಸಿಕ ತಾಣವನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ.
ತೋರಿಸಿ ಬ್ರಿಜೇಶ್ ಇಲ್ಲಿ ಪ್ರವಾಸಿಗರೇ, ಸ್ನೇಹಿತರೆ, ನೀವು ಈ ಸೈಡ್ ಬರೋದಿಲ್ಲ, ದುರ್ಗದ ಈ ಭಾಗಕ್ಕೆ ನೀವು ಬರಲ್ಲ, ಬಂದು ನೋಡಲ್ಲ. ನೀವು ಸಂಪಿಗೆ ಸಿದ್ದೇಶ್ವರನೇ ಮ್ಯಾಕ್ಸಿಮಮ್ ಲಾಸ್ಟ್ ನೀವು ನೋಡಿ ವಾಪಸ್ ಹೊರಟೋಗ್ತೀರಿ. ಮೇಲೆ ಆ ಕಡೆಯಿಂದ ಬಂದು ಒಳಗಡೆಯಿಂದ ಬಂದು ನೀವು ಎಲ್ಲ ನೋಡಿದ್ರೆ ನೀವು ಅರಮನೆ ಆವರಣ, ರಾಜಪರಿವಾರದವರು, ಅಷ್ಟೂ ಜನ ನಾಯಕರಸರು ಇದ್ದಂಥ ತಾಣ, ಅರಮನೆ ಆವರಣ. ಇದು ಮುಖ್ಯವಾದಂಥ ಜಾಗ. ಇದನ್ನು ಬಂದು ನೋಡ್ಬೇಕು ನೀವು. ಇದರೊಳಗಡೆ ಎಲ್ಲ ಸುತ್ತಾಡ್ಬೇಕು ನೀವು. ಅಲ್ಲಿ ನೋಡ್ತಾ ಇದ್ದೀರಾ ಕಣಜಗಳು ಎಲ್ಲ ಕಾಣ್ತಾ ಇರ್ಬೋದು ನಿಮ್ಗೆ. ಇವಾಗ ಬ್ರಿಜೇಶ್ ತೋರಿಸ್ತಾ ಇದ್ದಾರೆ ನಿಮಗೆ ಆಹಾರ ಕಣಜಗಳು, ಅವ್ರು ಇದ್ದಂಥ ಅರಮನೆಗಳು, ಕಲ್ಲಿನ ಕಂಬಗಳು, ತೊಟ್ಟಿಗಳು. ಇದು ಅರಮನೆ ಆವರಣ, ರಾಜಪರಿವಾರದವ್ರು ಇದ್ದಂಥ ಜಾಗ. ಇದನ್ನು ಬಂದು ನೋಡಬೇಕು. ಇಲ್ಲದಿದ್ದರೆ ಚಿತ್ರದುರ್ಗದ ನಿಮ್ಮ ಪ್ರವಾಸ ಸಂಪೂರ್ಣವಾಗೋದಿಲ್ಲ, ಸಂಪನ್ನವಾಗೋದಿಲ್ಲ. ಇದನ್ನು ಬಂದು ನೋಡಿ. ದುರ್ಗವನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ, ಎಲ್ಲೂ ಕಚಡ ಚೆಲ್ಲಬೇಡಿ. ನಾವು ತಂದಿದ್ದನ್ನು ನಾವೇ ವಾಪಸ್ ತಗೊಂಡು ಹೋಗೋಣ ಅಲ್ವೇ? ಚೆನ್ನಾಗಿತ್ತಲ್ವಾ? ಮುಂದಿನ ವಾರ ಮತ್ತೊಂದು ಇಂಥದ್ದು ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು.